ನಾನು ನೋಡಿದೆ ನೀವು ಕೆಲವೊಂದು ಇಂಡಿಕೇಟರ್ಸ್ನ ಯೂಸ್ ಮಾಡಿ ಅದರಲ್ಲಿ ನೀವು ಸ್ಟಾಕ್ಸ್ನ ಪಿಕ್ ಮಾಡ್ತಾ ಇದ್ದೀರಾ ಅಂದ್ಬಿಟ್ಟು ಆ ಇಂಡಿಕೇಟರ್ಸ್ ಯಾವುದು ಅಂತ ನಮ್ಗೆ ಹೇಳ್ಬೋದಾ ಅಂತ ಕೇಳಿದ್ರು. ಒಂದು ಸೈಟ್ ತೊಗೊಳಕ್ಕೆ ಅಂತ ಹೋದೆ. ಸೈಟ್ ತೊಗೊಳಕ್ಕೆ ಹೋದಾಗ ಬ್ರೋಕರ್ಗೆ ಏನು ಕೇಳ್ತೀನಿ ಫಸ್ಟು, ಸೈಟ್ ಡಾಕ್ಯುಮೆಂಟ್ ಕರೆಕ್ಟ್ ಆಗಿದೆಯಾ? ಸೈಟ್ ಡಾಕ್ಯುಮೆಂಟ್ ಕರೆಕ್ಟ್ ಆಗಿದ್ದರೆ ಮಾತ್ರ ನಾನು ಮುಂದುವರಿತೀನಿ. ಸ್ಟಾಕ್ನ ನಾನು ಸೆಲೆಕ್ಟ್ ಮಾಡಬೇಕು ಅಂದರೆ ಯಾವುದಾದ್ರು ಒಂದು ಇಂಡಿಕೇಟ್ರು ಈ ಡಾಕ್ಯುಮೆಂಟ್ ಥರ ಕೆಲಸ ಮಾಡಬೇಕು. ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಫ್ರೆಂಡ್ಸ್, ನನ್ನ ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡ್ತಾ ಇರೋ ಒಬ್ಬರು ಕಾಲ್ ಮಾಡಿಬಿಟ್ಟು, ಸರ್ ನಾನು 4-5 ವರ್ಷದಿಂದ ಮಾರ್ಕೆಟಲ್ಲಿ ಟ್ರೇಡ್ ಮಾಡ್ತಾ ಇದ್ದೀನಿ, ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀನಿ, ಆಮೇಲೆ ಟೆಕ್ನಿಕಲ್ ಅನಾಲಿಸಿಸು, ಟೆಕ್ನಿಕಲ್ ಇಂಡಿಕೇಟರ್ಸು, ಅದು ಇದು ಅಂತ ತುಂಬ ತಲೆ ಕೆಡಿಸ್ಕೊಂಡಿದ್ದೀನಿ. ಆದರೆ ಯಾವ ಇಂಡಿಕೇಟರ್ನ ಫಾಲೋ ಮಾಡಬೇಕು, ಯಾವ ಇಂಡಿಕೇಟರ್ ಫಾಲೋ ಮಾಡಿದ್ರೆ ನಮಗೆ ಒಳ್ಳೆ ಐಡಿಯಾ ಬರುತ್ತೆ ಅಂತ ಅಂದ್ಬಿಟ್ಟು ಇವತ್ತರೆಗೂ ಗೊತ್ತಾಗಿಲ್ಲ ಸರ್. ಆದರೆ ನಿಮ್ಮ ಟೆಲಿಗ್ರಾಮ್ ಚಾನಲ್ನ ಫಾಲೋ ಮಾಡೋಕ್ಕೆ ಸ್ಟಾರ್ಟ್ ಆಗಿದ್ದಾದಮೇಲೆ ನಾನು ನೋಡಿದೆ ನೀವು ಕೆಲವೊಂದು ಇಂಡಿಕೇಟರ್ಸ್ನ ಯೂಸ್ ಮಾಡಿ ಅದರಲ್ಲಿ ನೀವು ಸ್ಟಾಕ್ಸ್ನ ಪಿಕ್ ಮಾಡ್ತಾ ಇದ್ದೀರಾ ಅಂತ ಅಂದ್ಬಿಟ್ಟು ಆ ಇಂಡಿಕೇಟರ್ಸ್ ಯಾವುದು ಅಂತ ನಮಗೆ ಹೇಳ್ಬೋದಾ ಅಂತ ಕೇಳಿದ್ರು. ಸೊ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಅವ್ರಿಗೋಸ್ಕರ, ಮತ್ತು ನನ್ನ ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡ್ತಾರೆ ಎಲ್ಲರಿಗೋಸ್ಕರ ಒಂದು ಐಡಿಯಾ ಕೊಡೋಣ ಅಂತ ಅಂದ್ಬಿಟ್ಟು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಟೆಕ್ನಿಕಲ್ ಇಂಡಿಕೇಟರ್ಸ್ ಅಂತ ಬಂದರೆ ನೂರಾರು ಟೆಕ್ನಿಕಲ್ ಇಂಡಿಕೇಟರ್ಸ್ ಇದೆ. ಅದರಲ್ಲಿ ಮೂವಿಂಗ್ ಅವರೇಜಸ್ ಇರ್ಬೋದು, ಟ್ರೆಂಡ್ ಲೈನ್ಸ್ ಇರ್ಬೋದು, ಸ್ಟಾಕಾಸ್ಟಿಕ್ಸ್ ಇರ್ಬೋದು, ಆಮೇಲೆ RSI ಇರ್ಬೋದು, ಬೊಲಿಂಜರ್ ಬ್ಯಾಂಡ್ಸ್ ಇರ್ಬೋದು, ಈ ಥರ ತುಂಬ ಇದ್ದಾವೆ. ಅದರಲ್ಲಿ ನಾವು ಯಾವುದನ್ನ ಸೆಲೆಕ್ಟ್ ಮಾಡಬೇಕು ಅನ್ನೋದೇ ಒಂದು ಮೇಜರ್ ಟಾಸ್ಕ್. ಅದರಲ್ಲಿ ನಾನು ಸೆಲೆಕ್ಟ್ ಮಾಡಬೇಕಾದ್ರೆ ನಾನು ಮೈಂಡಲ್ಲಿ ಇಟ್ಕೊಂಡಿದ್ದು ಒಂದೇ. ಫಾರ್ ಎಕ್ಸಾಂಪಲ್ಲು, ನಾನು ಇವಾಗ ಒಂದು ಸೈಟ್ ತೊಗೊಳಕ್ಕೆ ಅಂತ ಹೋದೆ. ಸೈಟ್ ತೊಗೊಳಕ್ಕೆ ಹೋದಾಗ ಬ್ರೋಕರ್ಗೆ ಏನು ಕೇಳ್ತೀನಿ ಫಸ್ಟು, ಸೈಟ್ ಡಾಕ್ಯುಮೆಂಟ್ ಕರೆಕ್ಟ್ ಆಗಿದೆಯಾ? ಸೈಟ್ ಡಾಕ್ಯುಮೆಂಟ್ ಕರೆಕ್ಟ್ ಆಗಿದ್ದರೆ ಮಾತ್ರ ನಾನು ಮುಂದುವರಿತೀನಿ, ಇಲ್ಲ ಅಂತಂದರೆ ನಾನು ಮುಂದುವರಿಯಲ್ಲ ಅಂತ ಕೇಳ್ತೀನಿ. ಅದೇ ಥರನೇ ಸ್ಟಾಕ್ನ ನಾನು ಸೆಲೆಕ್ಟ್ ಮಾಡಬೇಕು ಅಂದರೆ ಯಾವುದಾದ್ರು ಒಂದು ಇಂಡಿಕೇಟ್ರು ಈ ಡಾಕ್ಯುಮೆಂಟ್ ಥರ ಕೆಲಸ ಮಾಡಬೇಕು. ಏನಂದರೆ ಆ ಇಂಡಿಕೇಟ್ರನ್ನ ನಾನು ನೋಡಿದ ತಕ್ಷಣ ಹೌದು ಈ ಸ್ಟಾಕ್ನ ನಾನು ಬೈ ಮಾಡಬೇಕಾ ಬೇಡವಾ ಅಂತ ಒಂದೇ ನೋಡಿದ ತಕ್ಷಣವೇ ನನಗೆ ಗೊತ್ತಾಗ್ಬಿಡ್ಬೇಕು. ಆ ಥರ ಇಂಡಿಕೇಟರ್ನ ನಾನು ಸೆಲೆಕ್ಟ್ ಮಾಡಬೇಕು ಅಂತ ಅಂದ್ಬಿಟ್ಟು ಮೈಂಡಲ್ಲಿ ಇಟ್ಕೊಂಡು ಈ ಇಂಡಿಕೇಟರ್ನ ಸೆಲೆಕ್ಟ್ ಮಾಡಿದ್ದೀನಿ. ಈ ಇಂಡಿಕೇಟ್ರು ತುಂಬ ಚೆನ್ನಾಗಿ ರಿಸಲ್ಟ್ಸ್ ಕೊಡ್ತಾ ಇದೆ. ಈ ಇಂಡಿಕೇಟರ್ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗಲಿಂದ ನಾನು ಯಾವುದೇ ಸ್ಟಾಕ್ಸಲ್ಲೂ ಸ್ಟ್ರಕ್ ಆಗಿಲ್ಲ. ಸೊ ಫ್ರೆಂಡ್ಸ್, ಆ ಇಂಡಿಕೇಟರು ಯಾವುದು, ಆ ಇಂಡಿಕೇಟರ್ನ ನಾನು ಯಾವ ಥರ ಯೂಸ್ ಮಾಡ್ತೀನಿ ಅಂತಂದ್ಬಿಟ್ಟು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ. ಫ್ರೆಂಡ್ಸ್, ನಾನು 5 ಸ್ಟೆಪ್ನ ಫಾಲೋ ಮಾಡ್ತೀನಿ ಒಂದು ಸ್ಟಾಕ್ನ ಪರ್ಚೇಸ್ ಮಾಡೋದಕ್ಕೆ. ಇವಾಗ ನಾನು ನಿಮಗೆ ಹೇಳ್ತಾ ಇರೋ ಸ್ಟೆಪ್ ಬಂದ್ಬಿಟ್ಟು ನಂಬರ್ 1 ಸ್ಟೆಪ್. ಈ ಸ್ಟೆಪ್ ಬಂದ್ಬಿಟ್ಟು ನಾನು ಏನಕ್ಕೆ ಯೂಸ್ ಮಾಡ್ತೀನಿ ಅಂತಂದರೆ ಸ್ಟಾಕ್ನ ಗ್ರೂಪ್ ಮಾಡ್ಕೊಳ್ಳೋದಕ್ಕೆ. ಫ್ರೆಂಡ್ಸ್, NSEನಲ್ಲಿ 2000ಕ್ಕಿಂತ ಜಾಸ್ತಿ ಕಂಪ್ನಿ ಶೇರ್ಸು ಟ್ರೇಡ್ ಆಗುತ್ತೆ. ಈ 2000 ಕಂಪ್ನಿ ಶೇರ್ಸಲ್ಲಿ ಯಾವುದು ಅಪ್ ಟ್ರೆಂಡಲ್ಲಿದೆ, ಯಾವುದು ಡೌನ್ ಟ್ರೆಂಡಲ್ಲಿದೆ, ಯಾವುದು ಸೈಡ್ ವೇಸಲ್ಲಿದೆ ಅಂತಂದ್ಬಿಟ್ಟು ನಾನು ಸೆಲೆಕ್ಟ್ ಮಾಡೋದಕ್ಕೆ ಈ ಇಂಡಿಕೇಟರು ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ. ಆ ಇಂಡಿಕೇಟರ್ ಯಾವುದಪ್ಪ ಅಂತಂದರೆ ಅದು RSI, ರಿಲೇಟಿವ್ ಸ್ಟ್ರೆಂತ್ ಇಂಡೆಕ್ಸ್. ಫ್ರೆಂಡ್ಸ್, ಇದನ್ನು ನಾನು ಯಾವ ಥರ ಇಂಪ್ಲಿಮೆಂಟ್ ಮಾಡ್ತೀನಿ ಅಂತಂದ್ಬಿಟ್ಟು ತೋರಿಸ್ತೀನಿ. ಬನ್ನಿ ನಮ್ಮ ಸ್ಕ್ರೀನ್ಗೆ. ಫ್ರೆಂಡ್ಸ್, ಬನ್ನಿ ನಮ್ಮ tradingview.com ಓಪನ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇಲ್ಲಿ tradingview.com, ಇಲ್ಲಿ ಪ್ರಾಡಕ್ಟ್ಸ್ ಅಲ್ಲಿ ಸೂಪರ್ ಚಾರ್ಟ್ಸು. ಫ್ರೆಂಡ್ಸ್, ಇದು tradingview.com ಅಲ್ಲಿ ಮಾತ್ರ ಅಂತಲ್ಲ, RSI ಡಿಫಾಲ್ಟ್ ವ್ಯಾಲ್ಯೂ ನೀವು ಯಾವುದೇ ಟ್ರೇಡಿಂಗ್ ಪ್ಲಾಟ್ಫಾರ್ಮಲ್ಲೂ ಯೂಸ್ ಮಾಡ್ಬೋದು. RSI 14 ಡಿಫಾಲ್ಟ್ ವ್ಯಾಲ್ಯೂ. ಸೊ ನೀವು ಯಾವುದೇ ಚೇಂಜಸ್ ಮಾಡೋದು ಬೇಕಾಗಿಲ್ಲ. ನೆಕ್ಸ್ಟು ಟೈಮ್ ಫ್ರೇಮ್ ಬಂದು 1 ಮಂತು. ಸೊ ಮಂತ್ಲಿ ಟೈಮ್ ಫ್ರೇಮ್ ಕ್ಯಾಂಡಲ್ ಸ್ಟಿಕ್ ಯೂಸ್ ಮಾಡಬೇಕು. ಫ್ರೆಂಡ್ಸ್, ನಾನಿಲ್ಲಿ 3 to 6 months ಹೋಲ್ಡ್ ಮಾಡುವಂಥ ಇನ್ವೆಸ್ಟ್ಮೆಂಟ್ಸ್ ಐಡಿಯಾಸ್ ಇದು. ಸೊ ನಾನು ಏನು ನನ್ನ ಅಕೌಂಟ್ನಲ್ಲಿ ಬೈ ಮಾಡ್ತೀನಿ ಅದನ್ನು ನನ್ನ ಟೆಲಿಗ್ರಾಮ್ ಚಾನಲಲ್ಲಿ ಪೋಸ್ಟ್ ಮಾಡ್ತೀನಿ. ಅದನ್ನು ಇದೇ ಬೇಸಿಸಲ್ಲಿ ಎಲ್ಲಿ ಪಿಕ್ ಮಾಡ್ತೀನಿ ಅಂತಂದ್ಬಿಟ್ಟು ತೋರಿಸ್ತಾ ಇರೋದು. ಸೊ ನೋಡಿ, RSI ಈಸ್ ಅಬೋವ್ 60 ಇದ್ದಾಗ ಸ್ಟಾಕ್ಸು ರ್ಯಾಲಿ ಆಗುತ್ತೆ. RSI ಅಬೋವ್ 60 ಇದ್ದಾಗ ನಾವು ಅದ್ರ ಕಡೆ ಗಮನ ಕೊಡಬೇಕು. ಸೊ RSI ಅಬೋವ್ 60 ಯಾವಾಗ ಬಂದಿದೆ ಇಲ್ಲಿ ನೋಡಿ, ಅಕ್ಟೋಬರ್ 2020 RSI 54 ಇದೆ, ಇಲ್ಲಿ RSI 65 ಬಂದಿದೆ. ಸೊ ಇಲ್ಲಿಂದ ಸ್ಟಾಕು ಮೇಲೆ ಹೋಗುತ್ತೆ ಅಂತ. ಸೊ ನಮಗೆ ಅವತ್ತು ವ್ಯಾಲ್ಯೂ ಎಷ್ಟಿತ್ತು, 395 ಇತ್ತು. ಅಲ್ಲಿಂದ ನಿಮಗೆ
134 rupees ಇವಾಗಿದೆ. ಸೊ 2 ಇಯರ್ಸ್ ನಿಮಗೆ ಮೇಲೆ ಹೋಗಿದೆ. ಸೊ RSI ಎಬೋ 60 ಇದ್ದಾಗ ಏನು ನಮಗೆ ಇಂಟರ್ಪ್ರಿಟೇಷನ್ ಅಂದ್ರೆ ಸ್ಟಾಕ್ಸ್ ರ್ಯಾಲಿ ಆಗುತ್ತೆ, ಮೇಲೆ ಹೋಗುತ್ತೆ ಅಂತ ಅಂದ್ಬಿಟ್ಟು. RSI ಬಿಲೋ 60 ಇದ್ದಾಗ ನೋಡಿ, ಇಲ್ಲಿ RSI ಬಿಲೋ 60 ಬಂದಿದೆ. ಇಲ್ಲಿಂದ 2018 ಆಗಸ್ಟ್ ಇಂದ ಇಲ್ಲಿವರೆಗೂ ಅಂದ್ರೆ ನವೆಂಬರ್ 2020 ವರೆಗೂ ಆಲ್ಮೋಸ್ಟ್ ಸೈಡ್ ವೈಸ್ 3 ಇಯರ್ಸ್ ಆಲ್ಮೋಸ್ಟ್ ಸೈಡ್ ವೈಸ್ ಅಲ್ಲೇ ಇದೆ. ಸೊ ಸ್ಟಾಕ್ ಮೇಲೆ ಹೋಗಿಲ್ಲ. ಹಂಗಾಗ್ಬಿಟ್ಟು ಇದರಲ್ಲಿ ನಮ್ಗೆ ಏನ್ ಗೊತ್ತಾಗುತ್ತೆ ಅಂದ್ರೆ, ನೀವು ಸೈಡ್ ವೈಸ್ ಆಗುವಂತ ಸ್ಟಾಕು, ಕೆಳಗಡೆ ಹೋಗುವಂತ ಸ್ಟಾಕ್ ಅಲ್ಲಿ ಸಿಕ್ಕಾಕೊಳ್ಳೋದಿಲ್ಲ. ಈ ಫಾರ್ಮುಲಾನ ನೀವು ಯೂಸ್ ಮಾಡ್ಕೊಂಡ್ರೆ, ನಿಮ್ಮ ಪೋರ್ಟ್ಫೋಲಿಯೋಗೆ ಅಳವಡಿಸ್ಕೊಂಡ್ರೆ, ನೀವು ಯಾವ್ದು RSI ಈಸ್ ಎಬೋ 60 ಇರುವಂತ ಸ್ಟಾಕ್ಸ್ ಕಡೆ ಕಾನ್ಸಂಟ್ರೇಷನ್ ಮಾಡಿದ್ರೆ ನಿಮ್ಗೆ ನಿಮ್ಮ ಪೋರ್ಟ್ಫೋಲಿಯೋ ಎಲ್ಲೂ ಸ್ಟ್ರಕ್ ಆಗಲ್ಲ. ಸೊ ಫ್ರೆಂಡ್ಸ್ ನೋಡಿ, ಇಲ್ಲಿ ಚೋಳಮಂಡಲಂ ಫೈನಾನ್ಸ್ ಇಲ್ಲಿಂದ ಇಲ್ಲಿಗೆ ಮೇಲೆ ಹೋಗಿದೆ, ಮೊದಲು ಸೈಡ್ ವೇಸ್ ಇದೆ. ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ನೋಡೋಣ ಫ್ರೆಂಡ್ಸ್. ನಿಮ್ಗೆಲ್ಲ ಗೊತ್ತಿರಂಗೆ ಇನ್ಫೋಸಿಸ್ ಅಂಡರ್ ಪರ್ಫಾರ್ಮೆನ್ಸ್ ಮಾಡ್ತಾ ಇದೆ. ಈ ಒಂದು ನಿಫ್ಟಿ ಸೆನ್ಸೆಕ್ಸ್ ಲೈಫ್ ಟೈಮ್ ಹೈ ಅಲ್ಲಿ ಇದ್ರು ಇನ್ಫೋಸಿಸ್ ಸ್ಟಾಕ್ಸ್ ಮೇಲೆ ಹೋಗ್ತಾ ಇಲ್ಲ. ಏನಕ್ಕೆ ಮೇಲೆ ಹೋಗ್ತಾ ಇಲ್ಲ ನೋಡಿ, RSI ಇನ್ ಮಂತ್ಲಿ ಚಾರ್ಟ್ ಈಸ್ ಬಿಲೋ 60. ಯಾವಾಗಿಂದ? ಏಪ್ರಿಲ್ 2022 ಇಂದ ಇವತ್ತರೆಗೂ ಇದು ಬಿಲೋ 60 ಇದೆ. ಸೊ ಕೆಳಗೆ ಇದೆ, ಸೊ ಮೇಲೆ ಹೋಗ್ತಾ ಇಲ್ಲ. ಸೊ ಈ ಟೈಮಲ್ಲಿ ನೀವು ಈ ಒಂದು ಇನ್ಫೋಸಿಸ್ ಇಸ್ ಎ ಗುಡ್ ಸ್ಟಾಕ್ ಅಂದ್ರೆ ಒಳ್ಳೆ ಸ್ಟಾಕ್ ಆದ್ರೂ ಇನ್ಫೋಸಿಸ್ಗೆ ಅಮೌಂಟ್ ಹಾಕ್ಬಿಟ್ಟು ಏನಕ್ಕೆ ಸ್ಟ್ರಕ್ ಆಗ್ತೀರಾ ಅನ್ನೋ ಕಾನ್ಸೆಪ್ಟ್ ನಂದು. ಸೊ ನೆಕ್ಸ್ಟ್ ನೋಡಿ, ಪ್ರೀವಿಯಸ್ ಟೈಮಲ್ಲಿ ಇನ್ಫೋಸಿಸ್ ಇಲ್ಲಿ 2020 ಜೂನ್ ಅಲ್ಲಿ RSI ಎಬೋ 60 ಬಂದಿದೆ. ಇಲ್ಲಿ ಮೇಲೆ ಹೋಗಿದೆ, ಆಲ್ಮೋಸ್ಟ್ 2 ಇಯರ್ಸ್ ಮೇಲೆ ಹೋಗಿದೆ. ಸೊ ನಾವು RSI ನ ಯೂಸ್ ಮಾಡೋದ್ರಿಂದ ಯಾವುದೇ ಸ್ಟಾಕ್ ಅಲ್ಲೂ ಸ್ಟ್ರಕ್ ಆಗೋದಿಲ್ಲ. ಮತ್ತೆ ಯಾವ ಸ್ಟಾಕ್ಸ್ ಮೇಲೆ ಹೋಗುತ್ತೋ ಅಂತ ಸ್ಟಾಕ್ಸ್ಗೆ ನಾವು ಇನ್ವೆಸ್ಟ್ ಮಾಡ್ತೀವಿ ಅಂತ. ನೆಕ್ಸ್ಟ್ ನೋಡಿ, ಎಸ್ ಬ್ಯಾಂಕ್ ಎಲ್ಲರೂ ಎಸ್ ಬ್ಯಾಂಕ್ ಇನ್ವೆಸ್ಟ್ ಮಾಡ್ಬೋದಾ ಅಂತಾರೆ. ನೋಡಿ, 2018 ಆಗಸ್ಟ್ ಇಂದ ಎಸ್ ಬ್ಯಾಂಕ್ RSI ಇಸ್ ಬಿಲೋ 60. ಸೊ ಹಂಗಾಗ್ಬಿಟ್ಟು ಎಸ್ ಬ್ಯಾಂಕ್ ಮೇಲೆ ಹೋಗ್ತಾ ಇಲ್ಲ. ಯಾವಾಗ ಎಸ್ ಬ್ಯಾಂಕ್ ಮೇಲೆ ಹೋಗುತ್ತೆ, ಯಾವಾಗ RSI ಎಬೋ 60 ಬರುತ್ತೆ, ಆವಾಗ ಎಸ್ ಬ್ಯಾಂಕ್ ಮೇಲೆ ಹೋಗೋಕೆ ಸ್ಟಾರ್ಟ್ ಆಗುತ್ತೆ. ಅಲ್ಲಿವರೆಗೂ ನಿಮ್ಮ ಇನ್ವೆಸ್ಟ್ಮೆಂಟ್ಸ್ ನ ಎಸ್ ಬ್ಯಾಂಕ್ ಹಾಕಿ ಸ್ಟ್ರಕ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ ಫ್ರೆಂಡ್ಸ್. ಇದೆಲ್ಲ ಇನ್ಫಾರ್ಮೇಶನ್ ನಾನು ನನ್ನ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಪೋಸ್ಟ್ ಮಾಡ್ತೀನಿ. ಅಲ್ಲಿ ನಾನು ಏನ್ ಪರ್ಚೇಸ್ ಮಾಡ್ತೀನೋ ಅದನ್ನ ನಾನು ಪೋಸ್ಟ್ ಮಾಡ್ತೀನಿ. ಅಲ್ಲಿ ನಾನು ನಿಮ್ಗೆ ಎಂಟ್ರಿ ಲೆವೆಲ್ ಏನು, ಸ್ಟಾಪ್ ಲಾಸ್ ಏನು, ಟಾರ್ಗೆಟ್ ಏನು, ಇದನ್ನ ನಾನಲ್ಲಿ ಪೋಸ್ಟ್ ಮಾಡ್ತೀನಿ ಫ್ರೆಂಡ್ಸ್. ನಾನು ರೀಸೆಂಟ್ ಆಗಿ ಒಂದು ಸ್ಟಾಕ್ ನ ಪೋಸ್ಟ್ ಮಾಡಿದ್ದೆ, ಕಲ್ಯಾಣ್ ಜ್ಯುವೆಲ್ಲರ್ಸ್ ಫ್ರೆಂಡ್ಸ್. ನೋಡಿ, ನಾನು 116 ರೂಪಾಯಿಗೆ ಬೈ ಮಾಡಿದ್ದೆ, ಸ್ಟಾಪ್ ಲಾಸ್ 100 ರೂಪಾಯಿ, ಟಾರ್ಗೆಟ್ 148 ಕೊಟ್ಟಿದ್ದೆ. ಇವಾಗ ಆಲ್ರೆಡಿ 174ಗೆ ಹೋಗಿದೆ. ಎಷ್ಟು ಮಂತ್ಗೆ? 2 ಮಂತ್ಸ್ ಅಲ್ಲಿ ನಿಮ್ಗೆ 116 ತಗೊಂಡಿರೋದು 174 ಅಂತಂದ್ರೆ ಎಷ್ಟು ಪರ್ಸೆಂಟ್ ರಿಟರ್ನ್ಸ್ ಆಯ್ತು, ನೀವೇ ಯೋಚನೆ ಮಾಡಿ. ನೆಕ್ಸ್ಟ್ ಇನ್ನೊಂದು ಸ್ಟಾಕ್ ಕೊಟ್ಟಿದ್ದೆ, ಅದು HPL. ನೋಡಿ, ಇಲ್ಲಿ ನಾನು 100 ರೂಪೀಸ್ಗೆ ಬೈ ಮಾಡಿದ್ದೆ, ಅದನ್ನ ನಾನು ಟೆಲಿಗ್ರಾಮ್ ಚಾನಲ್ ಅಲ್ಲಿ ಪೋಸ್ಟ್ ಮಾಡಿದ್ದೆ. ಇವತ್ತು 216 ಇದೆ. 2 ಮಂತ್ಸ್ಗೆ ನಿಮ್ಗೆ ಡಬಲ್ ಆಯ್ತು. ಸೊ ಈ ತರ ನಾವು RSI ನ ಯೂಸ್ ಮಾಡಿಕೊಂಡು ನಮ್ಮ ಇನ್ವೆಸ್ಟ್ಮೆಂಟ್ಸ್ ನ ಮಾಡಿದ್ರೆ ನಮ್ಗೆ ಬೇಗ ಗ್ರೋತ್ ಆಗುತ್ತೆ ನಮ್ಮ ಸ್ಟಾಕ್ಸ್. ಯಾವುದೇ ಸೈಡ್ ವೇಸ್ ಸ್ಟಾಕ್ಸ್ ಅಲ್ಲಿ ನಾವು ಸಿಕ್ಕಾಕೊಳ್ಳೋದಿಲ್ಲ. ಸೊ ಹಂಗಾಗ್ಬಿಟ್ಟು ನಾನು ಈ ಇಂಡಿಕೇಟರ್ ನ ಸೆಲೆಕ್ಟ್ ಮಾಡಿ ನನ್ನ ಇನ್ವೆಸ್ಟ್ಮೆಂಟ್ಸ್ ನ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನಿಮ್ಗೆ ಇದ್ರ ಬಗ್ಗೆ ಇನ್ನ ಹೆಚ್ಚಿನ ಮಾಹಿತಿ ಬೇಕಾದ್ರೆ ನನ್ನ ಈ ಟೆಲಿಗ್ರಾಮ್ ಚಾನಲ್ಗೆ ಜಾಯಿನ್ ಆಗ್ಬೋದು, ಇಲ್ಲ ಇಲ್ಲಿ ಬರ್ತಾ ಇರೋ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಕ್ವೇರೀಸ್ನ ಕೇಳ್ಬೋದು ಫ್ರೆಂಡ್ಸ್. ಇಲ್ಲಿಗೆ ಇವತ್ತಿನ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.